ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ ಪೊಲೀಸ್ ಕಸ್ಟಡಿ ಅವಧಿ ಮುಗಿಯತಕ್ಕಂಥ ಹಿನ್ನೆಲೆಯಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳೆಲ್ಲರೂ ಕೂಡ ಪ್ರೊಡ್ಯೂಸ್ ಮಾಡಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳನ್ನು ಆಲಿಸಿದಂಥ ನ್ಯಾಯಾಲಯ ಈಗಾಗಲೇ ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಗೆ ಆದೇಶವನ್ನು ಮಾಡಿರತಕ್ಕಂಥದ್ದು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಟಿವಿ9 ಜೊತೆಗೆ ದರ್ಶನ್ ಪರ ವಕಾಲತನ ವಹಿಸಿರ್ತಕ್ಕಂಥ ಅನಿಲ್ ಬಾಬು ಸೀರ್ ಅವರು ಇದ್ದಾರೆ. ವಕೀಲರು ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಬನ್ನಿ ಸರ್, ಇವತ್ತು ಏನು ವಿವಾದಗಳಾಯಿತು, ಏನೇನೆಲ್ಲ ಮಂಡಿಸಿದ್ರಿ ಸರ್? ಅಲ್ಲ, ವಾದ ವಿವಾದ ಏನು, ವೆರಿ ಫಸ್ಟ್ ಇವತ್ತು ಏನು ಇನ್ವೆಸ್ಟಿಗೇಷನ್ ಬಂದಿದ್ದು, ನಾವು ಮೋಸ್ಟ್ ಪ್ರಾಬಬಲಿ ಅವ್ರು ಏನು ಹಾಕಲ್ಲ, ರಿಮ್ಯಾಂಡ್ ಕೇಳಲ್ಲ, ಎಲ್ಲ ಕ್ಲೋಸ್ ಆಗಿದ್ದು. ಯಾಕಂದರೆ ನಾಳೆಗೆ ಎಂಡ್ ಆಗಬೇಕಾಗಿತ್ತು. ಜುಡಿಷಿಯಲ್ ಕಸ್ಟಡಿ, ಪೊಲೀಸ್ ಕಸ್ಟಡಿ 6 ದಿವಸ ಕೊಟ್ಟಿದ್ದು, ನಾಳೆಗೆ ಎಂಡ್ ಆಗಬೇಕಿತ್ತು. ಬಟ್ ಈ ದಿನವೇ ಅವರು ಮಾಡಿದಂಥ ಸಂದರ್ಭದಲ್ಲಿ ನಾವು ಅಂದುಕೊಂಡು ಏನಂತೇಳಿ ಆಲ್ಮೋಸ್ಟ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ, ಮೋಸ್ಟ್ ಪ್ರಾಬಬಲಿ ಬೇಕಾಗಿಲ್ಲ ಅಂತ ನಾವು ಅಂದ್ಕೊಂಡು. ಬಟ್ ಅವರು ಆಲ್ ಆಫ್ ಸಡನ್ ಒಂದು ಅರ್ಜಿ ಹಾಕ್ತಾರೆ, 9 ದಿವಸ ನಮಗೆ ಬೇಕು ಅಂದರು. ಸೊ ವಿ ಆಲ್ಸೋ ವೆರಿ ಮಚ್ ಶಾಕ್ಡ್ ಆಲ್ಸೋ. ಆ ಉದ್ದೇಶದಲ್ಲಿ ಅವರು ಮೊದಲು ಪ್ರಾಸಿಕ್ಯೂಷನ್ ಅವರ ವಾದ ಏನಿತ್ತು ಮೊದಲನೇದಾಗಿ ಕಾಲ್ ರೆಕಾರ್ಡ್ಸ್ಗಳು, ಎಲ್ಲ ಆರೋಪಿಗಳದ್ದು ಕಾಲ್ ರೆಕಾರ್ಡ್ಸ್ ರಿಟ್ರೀವ್ ಮಾಡಬೇಕು ಅಂತ ಮೇನ್, ಅದು ಎಲೆಕ್ಟ್ರಾನಿಕ್ಸ್ ಇದು. ಎರಡನೇದು ಬಂದು ಮನಿ 30 ಲಕ್ಷ ಏನೋ ಆಗಿದೆ, 30 ಲಕ್ಷ ರಿಕವರಿ ಮಾಡಬೇಕು ಅಂತೇಳಿ. ಮೂರನೇದು ಬಟ್ಟೆಗಳನ್ನು ರಿಕವರಿ ಮಾಡಬೇಕು ಅಂತ ಹೇಳಿದರು. ಅದು ಮೇನ್, ಅದು ಮೈಸೂರಿಗೆ ಹೋಗಬೇಕು, ಏನೋ ಮಾಜು ಮಾಡಬೇಕು ಅಂತ ಹೇಳಿದರು. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅವರು ಅರ್ಜಿಯಲ್ಲಿ ಹಾಕಿದ್ದು. ಅದ್ರ ಮೇಲೆ ನಮಗೆ 9 ದಿವಸ ಬೇಕೇ ಬೇಕು ಅಂತ ವಾದ ವಿವಾದ ಮಾಡಿದ್ರು. ಸರ್, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ದಿನಗಳ ಕಾಲ ವಶಕ್ಕೆ ಪಡೆದು ಅವರ ವಶದಲ್ಲಿಟ್ಟುಕೊಂಡು ಮಹತ್ವದ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಆರೋಪಿಗಳೆಲ್ಲರೂ ಕೂಡ ವಶಕ್ಕೆ ಪಡೆದಿರ್ತಕ್ಕಂಥ ಪ್ರಮುಖವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರನ್ನ ಟೆಕ್ನಿಕಲ್ ಅನಾಲಿಸಿಸ್ ಬೇಸ್ನಲ್ಲಿ ಟೆಕ್ನಿಕಲ್ ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಅಂತೇಳಿ ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಸಿಡಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲ, ಅದೇನು ಸದ್ಯಕ್ಕೆ ಏನು ಕೊಟ್ಟಿಲ್ಲ. ಜಸ್ಟ್ ಇನ್ನು ಇವತ್ತು ಟೆಕ್ನಿಕಲ್ ಏನಿದೆ, ಟೆಕ್ನಿಕಲ್ ಅಂದರೆ ಎಲೆಕ್ಟ್ರಾನಿಕ್ಸ್ ಏನಿದೆ, ಫೋನ್ ರಿಟ್ರಾಕ್ಟ್ ಇರ್ಬೋದು, ಫೋನ್ ನಂಬರ್ಸ್ ರಿಟ್ರಾಕ್ಟ್ ಇರ್ಬೋದು, ಅದು ಕನ್ಫ್ರಂಟೇಷನ್ಸ್ ಇರ್ಬೋದು, ಅದು ಇನ್ನೂ ಮಾಡಬೇಕಾಗಿದೆ. ಸೊ ಅದಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕು ಅಂತ ಹೇಳಿ ಕೊಟ್ಟಿರುವಂಥದ್ದು. ಇನ್ನು ಯಾವುದೇ ದಾಖಲೆಗಳನ್ನು ಸಹ ಕೋರ್ಟಿಗೆ ಅವ್ರು ಯಾವುದು ಕೊಟ್ಟಿಲ್ಲ. ಸರ್, ಪ್ರಮುಖವಾಗಿ ಆರೋಪಿಗಳ ಬಳಿಯಿಂದ ವಶಪಡಿಸಿಕೊಂಡಿರುವಂಥ ಮೊಬೈಲ್ಗಳನ್ನು ರಿಟ್ರೀವ್ ಮಾಡಲಾಗಿರ್ತಕ್ಕಂಥದ್ದು, ಅವ್ರ ಬಳಿಯಿಂದ 10 ಮೊಬೈಲ್ಗಳನ್ನು ವಶಕ್ಕೆ ಪಡೆದರೆ. ಅಷ್ಟೇ ಅಲ್ಲದೆ SPP ಕೋರ್ಟ್ ಗಮನಕ್ಕೆ ತಂದಿರತಕ್ಕಂಥದ್ದು ಶಾಕ್ ಟ್ರೀಟ್ಮೆಂಟನ್ನು ಕೊಡಲಾಗಿರ್ತಕ್ಕಂಥದ್ದು ರೇಣುಕಾಸ್ವಾಮಿಗೆ ಆರೋಪಿಗಳು ಅಂತ ಹೇಳಿ. ಹೌದು, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಅವರು ಅಲಿಗೇಷನ್ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ರಿಮ್ಯಾಂಡ್ ಅಪ್ಲಿಕೇಶನ್ ಮೆನ್ಷನ್ ಮಾಡಿರುವಂಥದ್ದು ಯಾವುದೇ ಏನೇ ವಿಷಯ ಇದನ್ನು ಅಕ್ಯೂಸ್ ನಂಬರ್ 2 ಅಗೇನ್ಸ್ಟ್ ದ ದರ್ಶನ್ ಯಾವುದೇ ಉಲ್ಲೇಖ ಅದರಲ್ಲಿ ಇಲ್ಲ. ಸೊ ನಾವು ಅದನ್ನೇ ಮಾಡಿದ್ವಿ. ಅಕ್ಯೂಸ್ ನಂಬರ್ 2 ಮೇಲೆ ಯಾವುದೇ ಉಲ್ಲೇಖ ಇಲ್ಲ, ಅವ್ರು ಯಾವುದೂ ನೆಸೆಸಿಟಿ ಇಲ್ಲ. ಆಮೇಲೆ ಯಾಕೆ ನೀವು ಪೊಲೀಸ್ ಕಸ್ಟಡಿಗೆ ತಗೊಳ್ತಾ ಇದ್ದೀರಾ, ಜುಡಿಷಿಯಲ್ ಕಸ್ಟಡಿ ಕೊಡಿ, ಬೇರೆಯವ್ರು ಯಾರ ಪಾತ್ರ ಇದೆ ಅವ್ರನ್ನ ಯಾರನ್ನು ಬೇಕು ಅವ್ರನ್ನ ಮಾತ್ರ ನೀವು ಪೊಲೀಸ್ ಕಸ್ಟಡಿಗೆ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಬಟ್ ಫೈನಲಿ ಅಂತ ಏನು ಇದಕ್ಕೋಸ್ಕರ ಜಡ್ಜ್ ಏನು ಮಾಡೋದು, ಹಿಯರಿಂಗ್ ಕೇಳಿ ಆಲ್ಮೋಸ್ಟ್ 5 ಡೇಸ್ ಫ್ರಮ್ ದ ಡೇಟ್ ಆಫ್ 15th ಇಂದ ಹಿಡಿದು 20th ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನು ಗಮನಿಸಿದ್ರೆ ಸರ್ ಯಾವ ರೀತಿಯಾಗಿ ನಡೀತದೆ? ಇಲ್ಲ, ಮುಂದಿಂದ ನೋಡೋಣ. ರಿಮ್ಯಾಂಡ್ ಹಾಕಿ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ದೆನ್ ಕಸ್ಟಡಿ 20th up to 5 PM ವರೆಗೆ ಅಂತ ಕೊಟ್ಟಿದ್ದಾರೆ. ಅವತ್ತು ಏನಾಗುತ್ತೆ ನೋಡೋಣ. ಮೋಸ್ಟ್ ಪ್ರಾಬಬಲಿ ಅವತ್ತು ಆಲ್ಮೋಸ್ಟ್ ಎಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಮುಗ್ದೋಗಿರುತ್ತೆ. ಜುಡಿಷಿಯಲ್ ಕಸ್ಟಡಿಗೆ ಏನೋ ಆದೇಶ ಆದ ನಂತರ ಆಮೇಲೆ ನಾವು ವಿಲ್ ಥಿಂಕ್ ಒಂದ್ಸರಿ ಕೂತ್ಕೊಂಡು ಏನು ಮಾಡ್ಬೋದು ಅಂತ ಹೇಳಿ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡೋದಾ, ಯಾವಾಗ ಮಾಡೋದು, ಅದು ದಟ್ ವಿ ವಿಲ್ ಡಿಸೈಡ್ ಮಾಡಿ ಫೈಲ್ ಮಾಡ್ತೀವಿ ಸೆಷನ್ಸ್ ಕೋರ್ಟಲ್ಲಿ. ಇದಿಷ್ಟು ಕೂಡ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಅನಿಲ್ ರವರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ಬಾಲಾಜಿ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.